100ಕ್ಕೆ 100 ನಾನೇ ಕ್ಯಾಂಡಿಡೇಟು, ಯಾಕಂದರೆ ಜನಾಭಿಪ್ರಾಯದ ಪ್ರಕಾರ ಟಿಕೆಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಜನಾಭಿಪ್ರಾಯ ನನ್ನ ವಿರುದ್ಧವಾಗಿದ್ದರೆ ಖಂಡಿತವಾಗ್ಲೂ ನಾನು ಬಿಟ್ಕೊಡ್ಬೇಕಾಗತ್ತೆ. ಸರ್ವೆ ನಡೆಯುತ್ತೆ, ಸರ್ವೇಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಲ್ಲ. ಹಿಂದೆ ಚನ್ನಪಟ್ಟಣ ಹಾಸನ ಯಾವ ರೀತಿಯಾಗಿ ಗೆದ್ದಿತ್ತು ಅನ್ನೋದು ಗೊತ್ತಿರೋಂಥ ವಿಚಾರನೇ. ಇಡೀ ರಾಜ್ಯದಲ್ಲಿ ನಮಗೆ ಒಂದು ಸಮಾಜದ ಮತಗಳು BJPನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಗೂ ಹಾಕ್ತಿ, JDSಗೆ ಹಾಕಿದ್ರು. ಅದ್ರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಮತ್ತು ಹಾಸನದಲ್ಲಿ ಗೆದ್ದಿದ್ದು ಹೊರತು ಇದು ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಸಮಾಜ JDS ಕೈ ಹಿಡಿಲಿಲ್ಲ, ಚುನಾವಣೆಯಲ್ಲಿ ಸೋಲಾಗಿದೆ. ಇಡೀ ವ್ಯತ್ಯಾಸ ಬೇರೆ ಥರ ಆಗುತ್ತೆ. ಹಾಸನೂ ಅಷ್ಟೇನೆ, ಸ್ವಂತ ಶಕ್ತಿ ಮೇಲೆ JDS ಗೆಲ್ಲುತ್ತೆ ಅಂತೇಳಿ ಹೇಳಿದ್ರು. ಪ್ರೀತಮ್ ಗೌಡ ಯಾರು? ನಾನು ಬಿಟ್ಕೊಡ್ಬೇಕಾಗತ್ತೆ. ನಂದೋಗ್ಲಿ ಮಂಗಳೂರಲ್ಲಿ ಯಾವ್ದಾದ್ರು JDS ಗೆಲ್ಲುತ್ತೆ ಅಂದ್ರೆ ನಮಗೆ ಕಾಂಗ್ರೆಸ್ ವಿರುದ್ಧ ಕನಿಷ್ಠ BJP 120 ಸ್ಥಾನ ಗೆಲ್ಲಬೇಕು, JDS ಕನಿಷ್ಠ 30-40 ಸೀಟ್ ಗೆಲ್ಲಬೇಕು, 180 ಸೀಟ್ NDA ಗೆಲ್ಲಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ. ಅದಕ್ಕೆ ಮಂಗಳೂರಲ್ಲಿ ಯಾವುದೋ ಒಂದು ಸೀಟಲ್ಲಿ JDS ಗೆಲ್ಲುತ್ತೆ ಅಂದರೆ BJP ಸೀಟ್ ಬಿಟ್ಕೊಟ್ಟೆ ಕೊಡ್ತೀವಿ. ಬೆಂಗಳೂರಲ್ಲೇ ನೀವು ಯಾವ್ದು ಗಾಂಧಿನಗರದಲ್ಲಿ JDS ಗೆಲ್ಲುತ್ತೆ ಅಂದರೆ ಅವ್ರು ಬಿಟ್ಕೊಡ್ಬೇಕು. ಸರ್ವೆ ರಿಪೋರ್ಟ್ ಪ್ರಕಾರ ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂದರೆ ಮಲ್ಲೇಶ್ವರಂ ಸೀಟು ಬಿಟ್ಕೊಡ್ಬೇಕು. ಹಂಗಂತೇಳಿ ಹೇಳಿ ಮಂಡ್ಯ ಮಾತ್ರ JDSಗೆ. ಇಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು? ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿದ್ದಾರೆ, 35-40 ಸಾವಿರ ಓಟ್ ತಗೊಂಡಿದ್ದಾರೆ. ಹಾಗಾಗಿ ಮಾನದಂಡ ಒಂದೇ, ಗೆಲುವು. ಆ ಗೆಲುವು ಯಾರಿಗೆ ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್ ಬರುತ್ತೆ, ಅದ್ರ ಪ್ರಕಾರ ಆಗುತ್ತೆ. ಅದು ಪ್ರೀತಮೂ ಹೊರತಾಗಿಲ್ಲ, ನಾರಾಯಣಗೌಡರು ಹೊರತಾಗಿಲ್ಲ, ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡೋದು ಹೊರತಲ್ಲ. ಯಾಕಂದರೆ ನಮ್ಮ ಕಾರ್ಯಕರ್ತರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕುಗ್ಗಿಸುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಮೈತ್ರಿ ಪಕ್ಷನೂ ಕೂಡ ಮಾಡಬಾರ್ದು, ನಾವು ಮಾಡಬಾರ್ದು. ಇದನ್ನು ನಾವು ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ, ಅದನ್ನು ಮಾಧ್ಯಮದ ಮುಂದೆ ಮಾತನಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಮಾಡ್ತೀವಿ. ಅದ್ರ ಒಂದಂತೂ ಇರಲಿ, ವಿತೌಟ್ BJP NDA ಅಲಯನ್ಸು ಮಂಡ್ಯದಲ್ಲಿ ಗೆಲುವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಂಗಾಗಿ ಒಟ್ಟಿಗೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದು ರಾಜ್ಯದ ನಾಯಕರುಗಳ ಗಮನಕ್ಕೆ ತರ್ತೀವಿ. ನಮಗೆ NDA ಅಲಯನ್ಸ್ ಭಾಳ ಮುಖ್ಯ ಇದೆ. ನಾವು NDA ಅಲಯನ್ಸ್ ಅವ್ರದ್ದು ಏನು ಸೂಚನೆಗಳಿದೆ ಅದ್ರ ಒಳಗೊಂಡಂತೆ ನಮ್ಮ ಕಾರ್ಯಕರ್ತರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ.